ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಕಾಡುಗೋಡಿಯಲ್ಲಿ 6 ವರ್ಷದ ವೆನಿಲ್ಲಾ ಅನ್ನೋ ಪುಟ್ಟ ಕಂದಮ್ಮನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ಒಂದ್ ಕಡೆ ಪ್ರಿಯತಮ ತಪ್ಪೊಪ್ಪಿಕೊಂಡ್ರು ಕೂಡ ಪ್ರಿಯಾಂಕಾ ನನ್ ತಪ್ಪೇ ಇಲ್ಲ, ನನ್ ಕೊಲೆನೇ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಹೇಳ್ತಿದ್ದಾಳಂತೆ. ಕಾಡುಗೋಡಿಯಲ್ಲಿ ಮಗು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಬಾಣಸ್ವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಚೇಂಜ್ ಆಗಿದ್ದಾರೆ. ಅವರೇ ಅನುಷಾ. ಆರೋಪಿ ಮೋಹನ್ ತಪ್ಪೊಪ್ಪಿಕೊಂಡ್ರು ಕೂಡ ಈ ಕಡೆ ಪ್ರಿಯಾಂಕಾ ತಪ್ಪೊಪ್ಪಿಕೊಂಡಿಲ್ಲ. ಕಾಡುಗೋಡಿ ತನಿಖಾಧಿಕಾರಿಯಿಂದ ತನಿಖೆ ಮುಂದುವರಿತಾ ಇದ್ದು, ಕಾಡುಗೋಡಿ ಪೊಲೀಸರ ವಿಚಾರಣೆ ವೇಳೆ ಮೋಹನ್ ತಪ್ಪೊಪ್ಪಿಕೊಂಡಿದ್ದಾರಂತೆ. ತಾನೇ ಹಲ್ಲೆ ನಡೆಸಿ ಕೊಲೆ ಮಾಡಿರೋ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ ಆರೋಪಿ ಮೋಹನ್. ಹೌದು, ನಾನು ಕೊಲೆ ಮಾಡಿದ್ದೀನಿ ಅಂತ. ಆದ್ರೆ ಪ್ರಿಯಾಂಕಾ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನ ಇಲ್ಲಿ ತನಕ ಮೋಹನ್ ಕೊಟ್ಟಿಲ್ಲ. ತನಗೇನು ಗೊತ್ತಿಲ್ಲ, ನಾನು ಕೊಲೆನೇ ಮಾಡಿಲ್ಲ ಅಂತ ಪ್ರಿಯಾಂಕಾ ಮತ್ತೆ ಅದೇ ಹೇಳ್ತಾ ಇರೋದು. ಇಂದು ಇಬ್ಬರ ವಿಚಾರಣೆಯನ್ನ ಎಸಿಪಿ ಅನುಷಾ ಅವರು ನಡೆಸಲಿದ್ದಾರೆ. ಇವತ್ತು ಕೂಡ ತನಿಖೆ ಚುರುಕಾಗಿರುತ್ತೆ. ಬಳಿಕ ವೆನಿಲಾ ತಂದೆ ಪ್ರವೀಣ್ ವಿಚಾರಣೆ ಮಾಡೋದಕ್ಕೆ ಸ್ಪೆಷಲ್ ಟೀಮ್ ಸಿದ್ಧ ಹಾಕಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತಪ್ಪು ಮಾಡಿಲ್ಲ, ಕೊಲೆಯಲ್ಲಿ ನನ್ನ ಪಾತ್ರನೇ ಇಲ್ಲ, ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತಾನೆ ಪದೇ ಪ್ರಿಯಾಂಕಾ ಹೇಳ್ತಾ ಇರೋದು. ಎಲ್ಲಿಂದ ಅಂದ್ರೆ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿ ಕರೆ ತರೋ ತನಕ ಕೂಡ ಇದೇ ವಿಚಾರ ಹೇಳ್ತಾ ಇದ್ಲು. ಜೊತೆಗೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ದಾಳೆ. ಎನಿವೆ, ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ. ಪ್ರಿಯಾಂಕಾ ವಿಚಾರಣೆ ಇವತ್ತು ಕೂಡ ಅಧಿಕಾರಿಗಳು ಮುಂದುವರಿಸಲಿದ್ದಾರೆ.